ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ. ಏಷ್ಯಾ ಕಪ್ಗೂ ಮುನ್ನ ರಾಜಕೀಯ ಪಕ್ಷಗಳ ಪೈಪೋಟಿ ಜೋರಾಗಿದೆ. ನಾಳೆ ಇದೆ ಮ್ಯಾಚು, ಇಂಡಿಯಾ ಮತ್ತು ಪಾಕಿಸ್ತಾನ. ಏಷ್ಯಾ ಕಪ್ ಇದು. ಆದರೆ ಪಂದ್ಯಕ್ಕೂ ಮುನ್ನ ಬಹಿಷ್ಕಾರದ ಕರೆ ಕೊಟ್ಟಿದ್ದಾರೆ ರಾಜಕಾರಣಿಗಳು. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಕ್ರಿಕೆಟಿಗರ ನಿಷೇಧಕ್ಕೆ ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್, ಶಿವಸೇನೆ, ಆಮ್ ಆದ್ಮಿಯಿಂದಲೂ ಕೂಡ ಪಂದ್ಯವನ್ನು ಬಹಿಷ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಎಪಿ ಪಕ್ಷದ ಕಚೇರಿ ಹೊರಗೆ ಪಾಕ್ ಲೇಬಲ್ ಪ್ರತಿಕೃತಿ ದಹಿಸಿದ್ದಾರೆ. ಸಿಂಧೂರ ವರಿಸುವ ಅಸಹ್ಯಕರ ಜನರೊಂದಿಗೆ ಪಂದ್ಯ ಬೇಡ. ಅಲ್ಲದೆ ಪಹಲ್ಗಾಮ್ ದಾಳಿಯನ್ನು ಪಾಕ್ ಕ್ರಿಕೆಟಿಗರುಗಳು ಸಮರ್ಥನೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಪಂದ್ಯ ಬೇಡ ಅಂತ ಒತ್ತಾಯಿಸಿದ್ದಾರೆ. ದೆಹಲಿಯ ಕ್ಲಬ್ಗಳು, ರೆಸ್ಟೋರೆಂಟ್ಗಳಲ್ಲೂ ಕೂಡ ಬಹಿಷ್ಕರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಭಾರತ ಪಾಕ್ ಪಂದ್ಯ ಪ್ರಸಾರ ಮಾಡದಂತೆ ಮಾಲೀಕರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ನಾಳೆ ಮ್ಯಾಚ್ ಇದೆ. ಈಗ ನಮ್ಮ ಭಾರತದ ಮೇಲೆ ಯಾವ ರೀತಿ ಅವರು ದಾಳಿಯನ್ನು ಮಾಡಿದರು, ಅದರ ಜೊತೆಗೆ ನಾವು ಯಾವಾಗ ಆಪರೇಷನ್ ಸಿಂಧೂರ ಮಾಡಿದ್ವಿ, ಹಾಗಾಗಿಯೇ BJPಯವರು, ಅದರ ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡ್ಬೋದಾಗಿತ್ತಲ್ವಾ, ಮ್ಯಾಚ್ ಬೇಡ ಅಂತ ಹೇಳ್ಬೋದಾಗಿತ್ತು. ಈ ಮೂಲಕ ದೇಶ ಪ್ರೇಮ, ದೇಶಭಕ್ತಿಯನ್ನು ತೋರ್ಪಡಿಕೆ ಮಾಡ್ಬೋದಾಗಿತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ.